ಬನ್ನಿ, ಇವತ್ತು ನಾವೆಲ್ಲರೂ ಸೇರಿ ಒಂದು ಸುಂದರವಾದ ಮಾಂತ್ರಿಕ ಕಾಡಿನ ಕಥೆಯನ್ನ ಕೇಳೋಣ. ನಾವೆಲ್ಲರೂ ಚಳಿಗಾಲದಲ್ಲಿ ಒಂದು ಬೆಚ್ಚಗಿನ ಹೊದಕೆ ಒಳಗೆ ಕೂತಿದ್ದೀವಿ, ಹಾಗೆ ನಮ್ಮ ಅಜ್ಜಿ ಒಂದು ಅದ್ಭುತವಾದ ಕತೆ ಹೇಳ್ತಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕತೆ ಹೆಸರು ಹಸಿವಿನಿಂದಿದ್ದ ಮೇಕೆ ಮತ್ತು ದೆವ್ವದ ದೇವಸ್ಥಾನದ ಗಂಟೆ. ಕೇಳೋಕೆ ಸ್ವಲ್ಪ ವಿಚಿತ್ರವಾಗಿದೆ ಅಲ್ವಾ? ಸರಿ, ತಡ ಮಾಡೋದ್ ಬೇಡ, ಕತೆ ಶುರು ಮಾಡೋಣ. ಕತೆ ಶುರುವಾಗೋದು ಕರೆಕ್ಟಾಗಿ ನಡುರಾತ್ರಿಯಲ್ಲಿ. ಇಡೀ ಕಾಡು ಗಾಢವಾದ ನಿದ್ರೆಯಲ್ಲಿದೆ. ಆ ಕಾಡಿನ ಮಧ್ಯದಲ್ಲಿ ಒಂದು ಹಳೆಯ ಪಾಳು ಬಿದ್ದ ದೇವಸ್ಥಾನ ಇದೆ. ಅಲ್ಲಿ ಯಾರೂ ಇಲ್ಲ. ಆದರೂ ಆ ಕತ್ತಲಿನಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಚಿತ್ರ ಶಬ್ದ, ಟನ್ ಟನ್ ಟನ್. ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ನೋಡಿದ್ರೆ ದೇವಸ್ಥಾನದ ಘಂಟೆ ತಾನಾಗೇ ಹೊಡ್ಕೊಳ್ತಾ ಇದೆ. ಕತ್ತಲಲ್ಲಿ ಯಾರೂ ಇಲ್ಲದಿದ್ರೂ ಘಂಟೆ ಬಾರಿಸ್ತಾ ಇರೋದು ಅಂದ್ರೆ ಎಂಥವರಿಗಾದ್ರೂ ಸ್ವಲ್ಪ ಮೈಜುಮ್ಮನುತ್ತೆ ಅಲ್ವಾ? ಈ ಶಬ್ದ ಕೇಳಿ ಕಾಡಿನ ಪ್ರಾಣಿಗಳ ಕತೆ ಏನಾಯಿತು ಅಂತ ನೋಡೋಣ ಬನ್ನಿ. ನಡುರಾತ್ರಿಯಲ್ಲೇ ಆ ದೊಡ್ಡ ಶಬ್ದ ಕೇಳಿ ಕಾಡಿನ ಮುಗ್ಧ ಪ್ರಾಣಿಗಳೆಲ್ಲ ಒಮ್ಮೆಲೇ ಎಚ್ಚರಾಗೊಂಡ್ಬಿಟ್ವು. ಎಲ್ಲರ ಮನಸ್ಸಿನಲ್ಲೂ ಒಂಥರ ಭಯ ಶುರುವಾಯಿತು. ಏನ್ ನಡೀತಿದೆ, ಆ ಶಬ್ದ ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಸ್ವಲ್ಪ ಕೂಡ ಅರ್ಥ ಆಗ್ತಿಲ್ಲ. ಆ ಭಯ ಎಂಥದ್ದು ಅಂತ ಆ ಪುಟ್ಟ ಮುದ್ದಾದ ಮೊಲವನ್ನು ನೋಡಿದ್ರೇನೆ ಗೊತ್ತಾಗತ್ತೆ ನೋಡಿ. ಆ ಘಂಟೆ ಶಬ್ದ ಕೇಳಿ ಪಾಪ ಮೊಲಕ್ಕೆ ಅಳುವೇ ಬಂದ್ಬಿಟ್ಟು. ಅದು ನಡುಗುತ್ತಾ ಅಳುತ್ತಾ, ಅಯ್ಯೋ, ದೇವಸ್ಥಾನದಲ್ಲಿ ದೆವ್ವ ಬಂದಿದೆ, ಟೆಂಪಲ್ ಘೋಸ್ಟ್ ಅಂತ ಜೋರಾಗಿ ಕಿರ್ಚ್ಕೊಳ್ತು. ಕತ್ತಲಲ್ಲಿ ಏನಾಗ್ತಿದೆ ಅಂತ ಗೊತ್ತಿಲ್ಲದೇ ಇದ್ದಾಗ ನಮ್ಮ ಮನಸ್ಸು ಹೇಗೆಲ್ಲ ದೆವ್ವದ ಕಲ್ಪನೆ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಉದಾಹರಣೆ. ಇಲ್ಲಿ ನಿಜಕ್ಕೂ ನಮಗೆ ಆಶ್ಚರ್ಯ ಆಗೋ ವಿಷಯ ಏನಪ್ಪಾ ಅಂತಂದ್ರೆ, ಬರೀ ಸಣ್ಣ ಪ್ರಾಣಿಗಳು ಮಾತ್ರ ಅಲ್ಲ, ಆ ಮಾಂತ್ರಿಕ ಕಾಡಿನ ಅತ್ಯಂತ ಬಲಶಾಲಿ ಪ್ರಾಣಿ, ಕಾಡಿನ ರಾಜ ಸಿಂಹ ಕೂಡ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು. ಸಿಂಹ ಬಹಳ ದೂರದಿಂದ ಆ ಹಳೆಯ ದೇವಸ್ಥಾನವನ್ನೇ ದಿಟ್ಟಿಸಿ ನೋಡ್ತಾ ತನ್ನ ಗಂಭೀರವಾದ ಧ್ವನಿಯಲ್ಲಿ, ನಮ್ಮ ಕಾಡಿಗೆ ಈ ದೆವ್ವ ಎಲ್ಲಿಂದ ಬಂತಪ್ಪ ಅಂತ ಯೋಚಿಸ್ತಾ ನಿಂತಿತ್ತು. ಆದ್ರೆ ಎಲ್ಲರೂ ಹೀಗೆ ಹೆದರ್ಕೊಂಡು ಕೂತ್ರೆ ಹೇಗೆ? ಇಲ್ಲೊಬ್ಬ ಎಂಟ್ರಿ ಕೊಡ್ತಾನೆ ನೋಡಿ, ಅವನೇ ನಮ್ಮ ಬಂಡು. ಬಂಡು ಅನ್ನೋ ಈ ಕೋತಿ ಬಹಳ ಬುದ್ಧಿವಂತ, ಹಾಗೆ ತುಂಬಾನೇ ಧೈರ್ಯಶಾಲಿ. ಅದು ಎಲ್ಲರ ಥರ ಭಯಪಡೋ ಬದಲು ಹೇಗಾದ್ರೂ ಸರಿ ಆ ದೆವ್ವದ ರಹಸ್ಯ ಭೇದಿಸ್ಲೇಬೇಕು ಅಂತ ಡಿಸೈಡ್ ಮಾಡ್ತು. ಒಬ್ಬ ಪಕ್ಕಾ ಡಿಟೆಕ್ಟಿವ್ ಥರ ಆ ಗಂಟೆ ಶಬ್ದದ ಹಿಂದಿನ ಸತ್ಯ ಹುಡುಕೋದಕ್ಕೆ ಹೊರಟೇ ಬಿಡ್ತು. ಬಂಡು ಸುಮ್ಮನೆ ಹೊರಡ್ಲಿಲ್ಲ, ಅದಕ್ಕೊಂದು ಪ್ಲಾನ್ ಇತ್ತು. ಮೊದಲು ಬಂಡು ತನ್ನ ಬೆಚ್ಚಗಿನ ಫ್ಲಾಶ್ಲೈಟ್ ಬೆಳಕನ್ನ ಕೈಗೆ ತಗೊಳ್ತು. ಆಮೇಲೆ ಜೋರಾಗಿ ಬೀಸ್ತಿದ್ದ ಗಾಳಿ ಮತ್ತು ಅಲುಗಾಡ್ತಿದ್ದ ಮರಗಳ ಮಧ್ಯ ಒಂದೊಂದೇ ಹೆಜ್ಜೆ ಇಡೋದಕ್ಕೆ ಶುರು ಮಾಡ್ತು. ಆ ಫ್ಲಾಶ್ಲೈಟ್ ಬೆಳಕಿನಲ್ಲಿ ಕಾಡು ತುಂಬಾನೇ ಸುಂದರವಾಗಿ, ಜೊತೆಗೆ ಸ್ವಲ್ಪ ಭಯಾನಕವಾಗಿ ಕೂಡ ಕಾಣಿಸ್ತಾ ಇತ್ತು. ಕೊನೆಗೆ ಬಂಡು ಧೈರ್ಯವಾಗಿ ಆ ರಹಸ್ಯಮಯ ಶಬ್ದ ಬರ್ತಿದ್ದ ದೇವಸ್ಥಾನದ ಹತ್ರನೇ ಬಂದು ತಲುಪ್ತು. ಹೀಗೆ ದೇವಸ್ಥಾನದ ಹತ್ತಿರ ಹೋಗ್ತಿದ್ದ ಹಾಗೆ ಇದ್ದಕ್ಕಿದ್ದಂತೆ ಟುಪ್ಕೊಂದೊಂದು ಸಮನೆ ದೊಡ್ಡ ಶಬ್ದ ಕೇಳಿಸ್ತು. ಪಾಪ ಬಂಡು ಒಂದು ಕ್ಷಣ ನಿಜ್ಜಿಗೂ ಬೆಚ್ಚಿಬಿದ್ದ. ಭಯದಿಂದ ಅಲ್ಲಿಂದ ಕಾಲ್ ಕೇಳೋಣ ಅಂತಾನೆ ಅವನಿಗನಿಸ್ತು. ಆದರೆ ತನ್ನ ಧೈರ್ಯನ ಒಟ್ಟುಗೂಡಿಸ್ಕೊಂಡು ಏನೇ ಆಗ್ಲಿ ಹತ್ರ ಹೋಗಿ ನೋಡೇ ಬಿಡೋಣ ಅಂತ ಮುಂದೆ ಹೆಜ್ಜೆ ಇಟ್ಟ. ಈಗ ಅಸಲಿ ಕತೆ ಶುರುವಾಗುತ್ತೆ. ಬಂಡು ಮೆಲ್ಲನೆ ಆ ದೇವಸ್ಥಾನದ ಒಳಗಡೆ ಇಣುಕಿ ನೋಡ್ತಾನೆ. ಆ ಹಳೆಯ ಕಂಬಗಳ ಮಧ್ಯೆ ಅವನು ನೋಡಿದ ದೃಶ್ಯ ಇದೆಯಲ್ಲ, ಖಂಡಿತ ಅವನಿಗೆ ನಗು ತಡೆಯೋದಿಕ್ಕೇ ಆಗ್ಲಿಲ್ಲ. ಅಷ್ಟಕ್ಕೂ ಅಲ್ಲಿ ಏನಾಗಿತ್ತು ಗೊತ್ತಾ? ನಿಜವಾಗ್ಲೂ ದೆವ್ವ ಇತ್ತಾ? ಖಂಡಿತ ಇಲ್ಲ. ನಾವೆಲ್ಲರೂ ಏನ್ ನಿರೀಕ್ಷೆ ಮಾಡಿದ್ವಿ? ಯಾವುದೋ ಭಯಾನಕ ದೆವ್ವ ಆ ಗಂಟೆನ ಬಾರಿಸ್ತಾ ಇದೆ ಅಂತ ಅಲ್ವಾ? ಆದ್ರೆ ರಿಯಾಲಿಟಿ ಏನಾಗಿತ್ತು ಗೊತ್ತಾ? ಒಂದು ಪುಟ್ಟ ಮುದ್ದಾದ ಮೇಕೆ ಮರಿ ಆ ಗಂಟೆಗೆ ಕಟ್ಟಿದ್ದ ಹಗ್ಗನ ತಿನ್ನೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅದು ಹಗ್ಗನ ಎಳೆದಾಗೆಲ್ಲ ಗಂಟೆ ಟನ್ ಟನ್ ಅಂತ ಬಾರಿಸ್ತಾ ಇತ್ತು. ಇದನ್ನ ನೋಡಿ ನಮ್ಮ ಬಂಡುವಿಗೆ ಎಲ್ಲಿಲ್ಲದ ನಗು ಬಂದ್ಬಿಡ್ತು. ಎಕ್ಸ್ಪೆಕ್ಟೇಷನ್ ಮತ್ತು ರಿಯಾಲಿಟಿ ಅಂದ್ರೆ ಇದೆ ಅಲ್ವಾ? ಬಂಡು ಆ ಮೇಕೆ ಹತ್ರ ಹೋಗಿ ಏನಿದು ಅಂತ ಕೇಳಿದಾಗ ಆ ಮೇಕೆ ಮರಿ ತನ್ನ ಮುಗ್ಧ ಧ್ವನಿಯಲ್ಲಿ ಏನ್ ಹೇಳ್ತು ಗೊತ್ತಾ? ನನಗೆ ಬಹಳ ಹಸಿವಾಗಿತ್ತು, ಕತ್ತಲಲ್ಲಿ ನೋಡಿದಾಗ ನನಗಿದು ಹುಲ್ಲು ಅಂತ ಅನಿಸ್ತು, ಅದಕ್ಕೆ ತಿನ್ನೋಕ್ ಹೋದೆ ಅಂತ. ಪಾಪ ಅದಕ್ಕೆ ತಾನು ಇಡೀ ಕಾಡನ್ನೇ ಭಯಪಡಿಸಿದ್ದೀನಿ ಅನ್ನೋದು ಸ್ವಲ್ಪ ಕೂಡ ಗೊತ್ತೇ ಇರಲಿಲ್ಲ. ಎಷ್ಟೊಂದು ಮುದ್ದಾಗಿದೆ ಅಲ್ವಾ ಇದು? ತಕ್ಷಣ ಬಂಡು ಹೋಗಿ ಕಾಡಿನ ಎಲ್ಲ ಪ್ರಾಣಿಗಳಿಗೆ ಈ ಸತ್ಯನ ಹೇಳಿದ. ಆಗ ಎಲ್ಲರಿಗೂ ಒಂಥರ ರಿಲೀಫ್. ಗೊಂದಲದಲ್ಲಿದ್ದ ಸಿಂಹ ನಗ್ತಾ, ಅರೇ, ಇದು ದೇವಸ್ಥಾನದ ದೆವ್ವ ಅಲ್ಲ, ಇದೊಂದು ಹಸಿವಿನಿಂದಿದ್ದ ಮೇಕೆ ಅಂತ ಜೋರಾಗಿ ನಗ್ತು. ಸಿಂಹದ ಜೊತೆ ಮಲ ಹಾಗೆ ಬೇರೆ ಎಲ್ಲಾ ಪ್ರಾಣಿಗಳು ತಾವು ಪಟ್ಟಿದ್ದ ಭಯನ ನೆನಪಿಸ್ಕೊಂಡು ಬಿದ್ದು ಬಿದ್ದು ನಕ್ಕವು. ಇಡೀ ಕಾಡಿಗೆ ಮತ್ತೆ ಆ ಬೆಚ್ಚಿಗಿನ ಸಂತೋಷದ ವಾತಾವರಣ ಮರಳಿ ಬಂತು. ಈಗ ಕಥೆಯ ಕೊನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ನಮಗೇನ್ಗೇಳ್ತಾರೆ ಅಂತ ಕೇಳೋಣ ಬನ್ನಿ. ಪ್ರತಿ ಕಥೆಯಲ್ಲೂ ಒಂದು ಪಾಠ ಇರುತ್ತೆ ಅಲ್ವಾ? ಹಾಗೆ ನಮ್ಮ ಅಜ್ಜಿ ಕೂಡ ಈ ಕಥೆಯ ಮೂಲಕ ಒಂದು ಸುಂದರವಾದ ಪಾಠನ ನಮಗೆ ತಿಳಿಸ್ಕೊಡ್ತಾರೆ. ಅದೇನಪ್ಪಾ ಅಂದ್ರೆ, ಭಯದ ಹಿಂದಿನ ಸತ್ಯ. ನೋಡಿ, ಕೆಲವೊಮ್ಮೆ ನಮಗೆ ಅತಿ ಹೆಚ್ಚು ಭಯ ಹುಟ್ಟಿಸೋ ವಿಷಯಗಳ ಹಿಂದೆ ಒಂದು ಬಹಳ ತಮಾಷೆಯಾದ ಮತ್ತು ಯಾರಿಗೂ ತೊಂದರೆ ಕೊಡದಂಥ ಸಣ್ಣ ಕಾರಣ ಇರುತ್ತೆ. ನಮಗೆ ಗೊತ್ತಿಲ್ಲದ ವಿಷಯಗಳ ಬಗ್ಗೆ ನಾವು ಸುಮ್ಮನೆ ಏನೇನೋ ಕಲ್ಪನೆ ಮಾಡಿಕೊಂಡು ಭಯಪಡ್ತೀವಿ.
ಆದರೆ ಸತ್ಯ ತಿಳಿದಾಗ ಆ ಮೇಕೆಯ ಕತೆ ಹಾಗೆ ನಮಗೆ ನಗು ಬರುತ್ತೆ. ಹಾಗಾಗಿ ಕತ್ತಲನ್ನು ಅಥವಾ ಗೊತ್ತಿಲ್ಲದ ವಿಷಯಗಳನ್ನು ನೋಡಿ ನಾವು ಸುಮ್ಮನೆ ಹೆದರೋ ಅಗತ್ಯ ಖಂಡಿತ ಇಲ್ಲ. ಸರಿ, ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಸುಂದರವಾದ ವಿವರಣೆಯನ್ನ ಮುಗಿಸೋಣ. ಮುಂದಿನ ಬಾರಿ ಕತ್ತಲಿನಲ್ಲಿ ಏನಾದರೂ ಶಬ್ದ ಕೇಳಿ ನಿಮ್ಗೆ ಭಯ ಆದಾಗ ಒಂದು ಕ್ಷಣ ನೆನಪಿಸ್ಕೊಳ್ಳಿ. ಆ ಭಯದ ಹಿಂದೆ ಯಾವುದೋ ದೆವ್ವ ಇರುತ್ತದೋ ಅಥವಾ ಕೇವಲ ಒಂದು ಹಸಿವಿನಿಂದಿದ್ದ ಮೇಕೆ ಇರಬಹುದೇ ಅಂತ. ಈ ಕಥೆಯ ಮೂಲಕ ನಾವೆಲ್ಲರೂ ಭಯನ ಹೇಗೆ ಎದುರಿಸಬೇಕು ಅನ್ನೋದನ್ನ ಖಂಡಿತ ಕಲ್ತಿದ್ದೀವಿ ಅಲ್ವಾ? ನಮ್ಮ ಜೊತೆ ಈ ಮಾಂತ್ರಿಕ ಕಥೆಯನ್ನ ಕೇಳಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಯಾವಾಗ್ಲೂ ಹೀಗೆ ಧೈರ್ಯವಾಗಿರಿ ಮತ್ತು ಕಲಿಯುತ್ತಾ ಇರಿ. ಮಕ್ಕಳೇ, ನಿಮಗೆ ಈ ಕಥೆ ಇಷ್ಟ ಆಯ್ತಾ? ಇನ್ನೂ ಹೀಗೆಯೇ ಮುದ್ದಾದ ಕನ್ನಡ ಕಥೆಗಳು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್ ಮಕ್ಕಳೇ.